बीच में बोलो बोलो। ಎಲ್ಲರಿಗೂ ನಮಸ್ಕಾರ. ಬಹಳ ದುಃಖದಿಂದ ಹೇಳ್ತಾ ಇದ್ದೀವಿ ಮತ್ತು ಬಹಳ ಇದು ಅಪಾಯಕಾರಿ ಮತ್ತು ಬಹಳ ಮೋಸ ಆಗಿರೋದು ಬಗ್ಗೆ ನಾವು ಇವತ್ತು ವಿಷಯ ಬಗ್ಗೆ ಮಾತಾಡೋಕ್ಕೆ ಬಯಸ್ತೀವಿ. ಮೊದಲನೇದಾಗಿ ನಮ್ಮ ಈ ಸಮುದಾಯ ಆರೋಗ್ಯ ಕೇಂದ್ರ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ, ಇದು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಕೇವಲ ನಮ್ಮ ಕೆರೆಬೀಳ್ಚಿ ಗ್ರಾಮಗಲ್ವ, ಕನಿಷ್ಠ 10 ರಿಂದ 12 ಗ್ರಾಮ ರೋಗಿಗಳ, ಬಡ ರೋಗಿಗಳ ಈ ಕಡೆ ಬರ್ತಾರೆ, ಚಿಕಿತ್ಸೆಗೋಸ್ಕರ ಇಲ್ಲಿ ಬರ್ತಾರೆ. ಇದು ಎಲ್ಲ ಬರೋರು ರೋಗಿಗಳು ಬಡ ಕುಟುಂಬರು, ಕೂಲಿ ಕಾರ್ಮಿಕರು. ಇವರು ಮೊದಲೇ ಇನ್ನೂ 3 ತಿಂಗಳು ಆಗಿಲ್ಲ. ಈ ಒಬ್ಬ ಮಹಿಳೆ ಡಾಕ್ಟರಿಗೆ ಇಲ್ಲಿಂದ ಕಾರ್ಯನಿರ್ವಹಿಸ್ತಿರುವಾಗ ಏಕಾಏಕಿ ವರ್ಗಾವಣೆ ಮಾಡಿ ಬೇರೆ ತಾಲೂಕಿಗೆ ನೇಮಕ ಮಾಡಿರೋದು ಬಹಳ ಖಂಡನೆ ಮತ್ತು ನಾಚಿಕೆಯ ವಿಷಯ. ಮತ್ತು ಪುನಃ ಈ ಹಾಸ್ಪಿಟ್ಲಿಗೆ, ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವ ಮಕ್ಕಳ ಡಾಕ್ಟರ್ ಪೀಡಿಯಾಟ್ರಿಷಿಯನ್ಗೆ ಮತ್ತೆ ಪುನಃ ಇಲ್ಲಿ ವರ್ಗಾವಣೆ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ದುಃಖಕಾರಿ ಮತ್ತು ಖಂಡನೆ ವಿಷಯ. ನಾವು ಯಾಕಂದರೆ ಈ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಬರೀ ಕೆರೆಬೀಳ್ಚಿಯವ್ರಿಗೆ ಸೀಮಿತ ಅಲ್ಲ, ಕನಿಷ್ಠ 10 ರಿಂದ 12 ಗ್ರಾಮಗಳಿಗೆ ರೋಗಿಗಳ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರಿಗೆ ಅನುಕೂಲ ಸೌಲಭ್ಯ ಇರೋದು ಬೇಕಂತ ಯಾಕೆ ಯಾವ ದೇಶ ನಮ್ಮ ಇದು ಸಮುದಾಯ ಆರೋಗ್ಯ ಕೇಂದ್ರ ಮೇಲೆ ಪದೇ ಮೋಸ ಮಾಡ್ತಾ ಇರೋದು, ಅದು ಹಿಂಸೆ ಮಾಡ್ತಾ ಇರೋದು. ಇಲ್ಲಿ ಇರೋ ಡಾಕ್ಟರ್ಗೆ ಏಕಾಏಕಿ ವರ್ಗಾವಣೆ ಮಾಡಿ ಬೇರೆ ತಾಲೂಕಿಗೆ ನೇಮಕ ಮಾಡಿದ್ರು ಎಂಥ ನ್ಯಾಯ ಅದು? ಯಾವ ನ್ಯಾಯ ಇದು? ನಾವು ಕೇಳ್ತಾ ಇರೋದು, ದಯಮಾಡಿ ನಮ್ಮ ನೋಡಿ, ಈಗ CSC ಅಂದರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್, ಮೊದಲೇ ಇತ್ತಿದ್ದು ಪ್ರೈಮರಿ ಹೆಲ್ತ್ ಸೆಂಟರ್ PSC ಆದಮೇಲೆ CHC, ಅದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆದಮೇಲೆ ಅದರ ಜೊತೆಗೇ ಎಲ್ಲ ಹುದ್ದೆಗಳು ಮಂಜೂರಾಗಿ ಬರುತ್ತದೆ. ಆದರೂ ಕೂಡ ಈ ಬೇಕಂತಾನು ಏನು ಗೊತ್ತಾಗ್ತಾ ಇಲ್ಲ, ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ, ಬೇಕಂತ ಹುದ್ದೆಗಳ ಕಡಿತ ಮಾಡ್ತವ ತೀರ್ಮಾನ ಪದೇ ತೀರ್ಮಾನ ಮಾಡ್ತಾ ಇರೋದು ಇದು ಬಹಳ ದುಃಖಕಾರಿ ಮತ್ತು ಚಿಂತನೆ ವಿಷಯ. ನಾವು ನಮ್ಮ ತಾಲ್ಲೂಕು ಶಾಸಕರಲ್ಲಿ ಮತ್ತು ನಮ್ಮ DH ಅಧಿಕಾರಿಗಳಲ್ಲಿ ಮತ್ತು ನಮ್ಮ CH ಸ್ಟೇಟ್ ಹೆಲ್ತ್ ಆಫೀಸರ್ ಮತ್ತು ನಮ್ಮ ಆರೋಗ್ಯ ಹೆಲ್ತ್ ಮಿನಿಸ್ಟರ್ ಮಂತ್ರಿಗಳ ದಿನೇಶ್ ಗುಂಡೂರಾವ್ ಅಲ್ಲಿ ಮನವಿ ಮಾಡೋದು ಏನಂದರೆ, ದಯಮಾಡಿ ನೀವು ಈ ನಮ್ಮ ಕ್ಷೇತ್ರ ಬಹಳ ಸೂಕ್ಷ್ಮ ಕ್ಷೇತ್ರ. ಯಾಕಂದರೆ ಇಲ್ಲಿ ಬಡವ ರೋಗಗಳು ಮತ್ತು ಇಲ್ಲಿ ಮಹಿಳೆ ಗರ್ಭಿಣಿಯವರು ತುಂಬ ಬಡವ್ರ ಕುಟುಂಬದಿಂದ ಬರ್ತಾ ಇರೋದು. ಅವರಿಗೆ ಅನುಕೂಲ ಆಗುವ ಜಾಗದಲ್ಲಿ ನೀವು ಬೇಕಂತ ಪದೇ ಒಳ್ಳೆ ಡಾಕ್ಟರಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ ಬೇರೆ ತಾಲೂಕಿಗೆ ಮಾಡ್ತಾ ಇರೋದು ಇದು ಬಹಳ ಅದು ಏನು ಷಡ್ಯಂತ್ರನೋ ಏನು ನಮಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಮ್ಮ ಬೇಡಿಕೆ ಏನಂದರೆ, ನಮ್ಮ ಸಾರ್ವಜನಿಕರು, ನಮ್ಮ ಕೆರೆಬೀಳ್ಚಿ ಸಾರ್ವಜನಿಕರು ಮತ್ತು ಅಕ್ಕಪಕ್ಕ ಎಲ್ಲ 10 ರಿಂದ 12 ಗ್ರಾಮ ಸಾರ್ವಜನಿಕರ ವತಿಯಿಂದ ನಾನು ಬೇಡಿಕೆ ಇಡ್ತಾ ಇರೋದು ಏನಂದರೆ, ದಯಮಾಡಿ ನೀವು ಏನು ತೀರ್ಮಾನ ತಗೊಂಡಿದ್ದೀರಾ, ಈ ನಮ್ಮ ಮಕ್ಕಳ ಡಾಕ್ಟರ್ಗೆ ನೀವು ವರ್ಗಾವಣೆ ಮಾಡೋ ಬೇರೆ ತಾಲೂಕಿಗೆ ನೇಮಕ ಮಾಡಿ ತೀರ್ಮಾನ ಮಾಡಿದ್ದೀರಾ, ಈ ತೀರ್ಮಾನವನ್ನು ಪುನಃ ಪ್ರಶ್ನೆ ಮಾಡಿ ನೀವು ಪುನಃ ತೀರ್ಮಾನ ಮಾಡಿ ಈ ತೀರ್ಮಾನವನ್ನು ಹಿಂಪಡಿಬೇಕು. ಮತ್ತು ಈ ನಮ್ಮ ಮಹಿಳೆ ಡಾಕ್ಟರ್ ಮತ್ತು ಮಕ್ಕಳ ಡಾಕ್ಟರ್ ಹೋಗಿದ್ರಲ್ಲ, ಆ ವರ್ಗಾವಣೆ ರದ್ದುಪಡಿಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮತ್ತು ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ.